ಯಾವುದೇ ರೀತಿಯ ಮುರಿಯುವಂಥ ಪ್ರಯತ್ನಗಳು ನಡೀತಾ ಇದ್ದವರು ಏನು ಸುಳ್ಳೇನಲ್ಲ. ಇವರು ಪಾಕಿಸ್ತಾನಿಗಳು ಮತ್ತಾರು 70% ಪಾಕಿಸ್ತಾನಿಗಳು ಈ ಥರ ಮೆಂಬರ್ ಆಗಿದ್ದಾರೆ, ಏನೋ ಆರೋಪಗಳು ಕೇಳಿ ಬಂದಿದ್ದು ಈಗಾಗಲೇ BJP ಕಡೆಯಿಂದ. ಅದರ ಜೊತೆಗೆ ಇನ್ನಷ್ಟು ಏನಪ್ಪ ಅಂತಂದ್ರೆ ಇದನ್ನು ಒಬ್ಬ ವಿಚಾರಗಳು ನಗರ ನೆಕ್ಸ್ಲೈಸ್ ಮಾಡ್ತಾ ಇದ್ದಾರೆ ಅಂತ ಇದು ಬರುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಿನಲ್ಲೇ ಇದು ಆ ರೀತಿ ಆಗಲಾರದ ಮೂವ್ಮೆಂಟ್ ದೊಡ್ಡದಾಗಿ ಬೆಳೆದ ಶಾಶ್ವತ ಪರಿಹಾರ ಹುಡುಕುವಂಥದ್ದು ಹೋಗಲಿ ಅನ್ನುವಂಥ ಮಾತು. ಪರಿಹಾರ ಬೇಕಾಗಿದೆ. ಅಧಿಕಾರ ಯಾರು ಇರ್ರಿ, BJP ಇರ್ರಿ, ಕಾಂಗ್ರೆಸ್ ಇರ್ರಿ, ಯಾವುದೇ ಇರ್ರಿ, ಎಲ್ಲರೂ ಕೂಡಿ ಮಾಡಿದ ತಪ್ಪಿನಿಂದ ಇವತ್ತು ದೊಡ್ಡ ಅಪರಾಧಿಯ ಕ್ರಮಗಳಾಗ್ತಾ ಇದ್ದಾವೆ. ಹಿಂದೆ ಕಾಂಗ್ರೆಸ್ ಸಮಯದಲ್ಲಿ ಪೇಪರ್ ಲೀಕ್ಸ್ ಆಗಿದ್ದಾವೆ, ಈಗೂ ಆಗ್ತಾ ಇದ್ದಾವೆ, ಮುಂದೂ ಆಗುವಂಥದ್ದು. ಇದು ಶಾಶ್ವತ ತಡೀದು ಯಾವಾಗ. ಈಗ ಒಬ್ಬರೊಬ್ಬರು ಟೀಕೆ ಮಾಡೋದಲ್ಲ, ಇದಕ್ಕೆ ಪರಿಹಾರ ಹುಡುಕೋದು ಏನಾಗ್ಬೋದು. ಅದಕ್ಕೆ ದೀಪಿಕೆ ಅದೇ ಕಾಲಕ್ಕೆ ಸೋನಮ್ ವಾಂಗ್ಚುಕ್ ಅವ್ರ ಜೊತೆಗೆ ಇನ್ನೂ ಅನೇಕರು ವಿಚಾರ ಮಾಡಿ ಇದನ್ನು ಈ ಮೂಮೆಂಟನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿದೆ ಅಂತ ನಮಗೆ ಅನಿಸ್ತದೆ. ನಿಮಗೇನು ಅನಿಸ್ತದ ಅದನ್ನು ಈ ನಮ್ಮ ಏನಪ್ಪ ಅಂದ್ರೆ ಬಾಕ್ಸಲ್ಲಿ ಬರೋದು ಹಾಕಿರಿ, ತಿಳಿಸ್ರಿ, ಕಾಮೆಂಟ್ ಮಾಡಿರಿ, ತಿಳಿಸ್ತಾ ಇರ್ರಿ. ಈ ಮೂಮೆಂಟ್ ಏನಾಗ್ಬೋದು ಅನ್ನೋದು ಹೇಳ್ತಾ ಇರ್ರಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ಸೆಕ್ಷನ್ ನ್ಯೂಸ್ ಅರ್ಥ ನಮ್ಮದು ಶಂಕರ ಕೈಗರಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.